ಏನಾದರೂ ನಿಮಗೆ ಅಲ್ಪ ಸ್ವಲ್ಪ ನಿಮ್ಮ ನಾಲಿಗೆ ಪದಬಳಕೆ ಮಾಡುತ್ತಲ್ಲ, ಆ ನಾಲಿಗೆ ಗೌರವ ಕೊಡಬೇಕು ಅಂತ ಯು ಮಸ್ಟ್ ರಿಸೈನ್ ಇಮಿಡಿಯೇಟ್ಲಿ. ಈ ಎಸ್ಐಟಿ ತನಿಖೆಗಳು ಮತ್ತೊಂದು ತನಿಖೆಗಳು ನಡೆಸಿ ದೇವೇಗೌಡರು ಕುಟುಂಬವನ್ನು ಮುಗಿಸ್ಲಿಕ್ಕೆ ಯಶಸ್ವಿಯಾಗಿದ್ದಾರೋ ಹೊರತು ಮುಗಿಸಬೇಕು ಅಂತ ಇನ್ನು ಯಾವ ತನಿಖೆಗಳು ಈ ರಾಜ್ಯದಲ್ಲಿ ತಾರ್ಕಿಕ ಎಂಡು ತಂದಿದ್ದಾರ? ಏನ್ ದಿನ ಕ್ಯಾಮೆರಾ ಮುಂದೆ ಹೇಳಿದ್ದು ಪ್ರತಿನಿತ್ಯ. ಸ್ವಲ್ಪ ನಾಲಿಗೆ ಬೀಗ ಹಾಕಡಿ. ಇಷ್ಟೆಲ್ಲ ಭಾಷಣ ಮಾಡ್ತಾರಲ್ಲ, ರಾಜೀನಾಮೆ ಕೊಟ್ಟು ಹೊರಗೆ ಬಂದು ರಾಜಕೀಯ ಮಾಡಬೇಕು. ಕೇಟಿ ಸ್ಕ್ರಾಪ್ ಅಲ್ಲಿ ಆ UPSC ಅದಕ್ಕೆ ನಡೀತಾ ಇದೆ ಅಲ್ಲಿ. ಏನು ಇವರ ಲೀಡರು ಡೆಲ್ಲಿ ಒಳಗೆ ಯುವಕರಿಗೆ ನ್ಯಾಯ ದೊರಕಬೇಕು. ಏನ್ ದಿನ ಹೊಡೆದಿದ್ದ ಲೆಕ್ಚರ್ಗಿರಿ. ಇಲ್ಲೇನು ಮಾಡ್ತಾ ಇದ್ದೀರಿ? ಬೀದಿಲಿ ನಿಮ್ಮ ಅಪಾಯಿಂಟ್ಮೆಂಟ್ಗಳು. ಇಲ್ಲಿ ಮೆಂಬರ್ ನೀವು ಬೇವಿನ ಮರ ನೆಟ್ಬಿಟ್ಟು ಮಾವಿನಕಾಯಿ ಕೊಡ್ಲಿಲ್ಲ, ಕಿತ್ಲೆಹಣ್ಣು ಕೊಡ್ಲಿಲ್ಲ ಅಂದ್ರೆ ಕೊಡ್ತದ ಬೇವಿನ ಮರ? ನಿಮ್ಮಲ್ಲಿದೆ ಲೋಪದೋಷ. ಇಲ್ಲಿ ಜಾತಿ ಹೆಸರಿನಲ್ಲಿ ಇದು ಈ ರಾಜ್ಯದಲ್ಲಿ ಎಲ್ಲಾ ಸಂಸ್ಥೆಗಳನ್ನ ಕೂಲಿಗೆಡಿಸಿರೋದು. ಸಂಸ್ಥೆಗಳು ಕೂಲಿಗೆಟ್ಟಿಲ್ಲ, ಕೂಲಿಗೆಡಿಸ್ತಾ ಇರೋರು ನೀವು ಸರಿಯಾಗಿದ್ರೆ ಅದು ಅವ್ರು ಖರ್ಗೆ ಅವ್ರು ಹೇಳ್ಬೇಕು. ಅವ್ರಿಗೆಲ್ಲ ಕ್ಯಾಲ್ಕುಲೇಷನ್ ಚೆನ್ನಾಗಿ ಮಾಡ್ತಾರೆ, ನಮಗಿಂತ ಚೆನ್ನಾಗಿ. ಯಾರು ಡೈರೆಕ್ಷನ್ ಎಲ್ಲಿ ಕೊಟ್ಟವ್ರೆ? ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಡೈರೆಕ್ಷನ್ ಎಲ್ಲಿ ಕೊಟ್ಟವ್ರೆ? ಎಲ್ಲಿ ಕೊಟ್ಟವ್ರೆ? ಯಾವ್ದು ಕೋರ್ಟ್ ಆದೇಶ ಎಲ್ಲಿದೆ ಅವರಿಗೆ ಕೊಡೋದಕ್ಕೆ? ಇಲ್ಲಿ ಅಕ್ರಮ ನಡೆದಿದೆ ಅಂತ ಗೊತ್ತಾದ ಮೇಲೂ ಮತ್ ನಿಮ್ ಜವಾಬ್ದಾರಿ ಏನು? ಸರ್ಕಾರದ್ದು, ನಿಮ್ಮ ಇಲಾಖೆಗೆ ಸರಿದ್ದದು. ನೀವು ತಗೋಬೇಕಲ್ಲ ಡಿಸಿಷನ್. ಏನು RSS ಅಕೌಂಟು ಕೇಳದೆ ಪ್ರತಿನಿತ್ಯ. ಯಾವ ಅಕೌಂಟ್ ಕೇಳಿ ಏನ್ರಿ ನೀವು ಮಾಡಿರೋ ಕೆಲಸಕ್ಕೆ ನೀವೇನು ಉತ್ತರ ಕೊಡ್ತೀರಿ? ಇವತ್ತು ಕೇಳಲಿಕ್ಕೆ ಈ ಸರ್ಕಾರಕ್ಕೆ ಬಯಸ್ತೀನಿ. ಮುಖ್ಯಮಂತ್ರಿಗಳು ಹೇಳ್ತಾರೆ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಇನ್ನು ಮುಂದಕ್ಕೆ ನಡೆಯೋ ಪ್ರಶ್ನೆ ಇಲ್ಲ, ನಡೆಯಕ್ಕೆ ಬಿಡಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲದೆ ಇರ್ತಕ್ಕಂಥ ಪ್ರಿಯಾಂಕಾ ಕೃಪಾಪೋಷಿತ ಮಂಡಳಿ ಇದು ಈಗ ನಡೀತಾ ಇರತಕ್ಕಂಥದ್ದು. ಎಲ್ಲ ವಿಷಯಗಳಿಗೂ ಪಾಪ ನಿಂತಿದ್ದಾರೆ. ನಿನ್ನೆ ಅವ್ರು ಹೇಳ್ತಾರೆ, ತಂದೆ ನೋಡಲು ಹೋಗಿದ್ದಾರೆ, ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗಿಲ್ಲ, ನನಗೆ ಅವರು ದೂರವಾಣಿ ಕರೆ ಮಾಡಿದ್ದರು. ಅವರ ತಂದೆಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ನೋಡಲು ಊರಿಗೆ ಹೋಗಿದ್ದಾರೆ. ಇನ್ನೆರಡು ದಿನಗಳಲ್ಲಿ ವಾಪಸ್ ಆಗಲಿದ್ದಾರೆ ಎಂದು ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಇಮೇಲ್ ಮುಖಾಂತರ ಮೇಲಿನ ಅಧಿಕಾರಿಗಳಿಗೂ ತಿಳಿಸಿದ್ದಾರೆ ಅಂತೇಳಿ ಹೇಳಿಕೆ ಕೊಟ್ಟವರೇ ನಮ್ಮ ಗೃಹ ಸಚಿವರು ಪ್ರಿಯಾಂಕಾ ಖರ್ಗೆ. 23ನೇ ತಾರೀಕು 25ನೇ ತಾರೀಕು ಏನ್ ಹೇಳ್ತಾರೆ? ಜ್ಞಾನೇಂದ್ರ ಎಲ್ಲಿದ್ದಾರೋ ಗೊತ್ತಿಲ್ಲ, ಖರ್ಗೆ ಉಲ್ಟಾ. ಜ್ಞಾನೇಂದ್ರ ಎಲ್ಲಿದ್ದಾರೋ ಗೊತ್ತಿಲ್ಲ. ಜ್ಞಾನೇಂದ್ರ ಕುಮಾರ್ ತಮ್ಮ ತಂದೆಗೆ ಅನಾರೋಗ್ಯ ಎಂದು ಹುಟ್ಟೂರಿಗೆ ತೆರಳುವುದಾಗಿ ಹೇಳಿದ್ದರು. ಈಗ ಅವರು ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ. ಮತ್ತೆ ಈ ಗೃಹ ಇಲಾಖೆ ಯಾಕ್ರಿ ನಡೆಸ್ತಾ ಇದ್ದೀರಿ? ಇವರು ಬಂದ ಮೇಲೆ ಏನು ಪ್ರತಿದಿನ ಹೇಳಿಕೆಗಳು? ಗೃಹ ಇಲಾಖೆ ಸ್ವಚ್ಛ ಮಾಡಿಬಿಡ್ತೀನಿ. ನಮ್ಮ ಸರ್ಕಾರ ಯಾರನ್ನೂ ರಕ್ಷಣೆ ಮಾಡುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಇದು ರಕ್ಷಣೆ ಅಂತ ಕರೀತಿರೋ ಈ ಎರಡು ಹೇಳಿಕೆ ನೋಡಿದಾಗ ಇವರು ಕೇಳಿ ಊರ್ಗೋಗವ್ರೆ ಅಂತ ಹೇಳ್ತಾರೆ. 23ನೇ ತಾರೀಕು ನನ್ನ ಗಮನಕ್ಕೆ ಬಂದೇ ಹೋಗಿದ್ದಾರೆ ಅಂತಾರೆ. 25ನೇ ತಾರೀಕು ಹೇಳ್ತಾರೆ ನನಗೆ ಎಲ್ಲೋಗೋರೋ ಗೊತ್ತಿಲ್ಲ. ಇದು ಗ್ರೇಟ್. ಅವ್ರ ಹೋಮ್ ಮಿನಿಸ್ಟರ್ ಏನು ಪರಿಶುದ್ಧ ಮಾಡ್ತಾರಂತೆ. ಎಂತದ ಎಂತ ಇದು ಪರಪ್ ನಗರದ್ದು ಒಂದು ವಾರ ಡಿಲೇ ಮಾಡಿಸಿದ್ದು. ಈ ರಾಜ್ಯದಲ್ಲಿ ಯಾರ್ಯಾರ ಧ್ವನಿನ ಹೇಗೆ ಅಡಗಿಸಬೇಕು ಅಂತ ಹೇಳಿ ನೀವು ಹೊರಟಿದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ಈ ರಾಜ್ಯ ಸರ್ಕಾರ ಕೇಳಲಿಕ್ಕೆ ಬಯಸ್ತೀನಿ,
ಯಾವ ರೀತಿ ನೀವು ಧ್ವನಿ ಅಡಗಿಸಬೇಕು ಅಂತ ಹೇಳಿ ನಿಮ್ಮ ಸರ್ಕಾರದ ವಿರುದ್ಧ ಚರ್ಚೆ ಮಾಡೋರ ಬಗ್ಗೆ ಸಾರ್ವಜನಿಕವಾಗಿ ಹಲವಾರು ವಿಷಯಗಳನ್ನ ತಾಳೆ ಹಾಕಿಸಿ ಧ್ವನಿ ಅಡಗಿಸಬೇಕು ಅಂತ ಏನು ಹೊಡ್ತೀರಿ? ಖರ್ಗೆ ಅವರೇ, ನಮ್ಮ ಧ್ವನಿ ಏನು ಯಾರು ಅಡಗಿಸಕ್ಕಾಗೋದಿಲ್ಲ, ನೀವು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ನೀವು ಎಷ್ಟು ಸಮರ್ಥರಿದ್ದೀರಿ, ಇದೊಂದು ಹೇಳಿಕೆ ಪ್ರಾರಂಭಿಕವಾಗಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇವತ್ತು ಕೇಳಲಿಕ್ಕೆ ಈ ಸರ್ಕಾರಕ್ಕೆ ಬಯಸ್ತೀನಿ. ಮುಖ್ಯಮಂತ್ರಿಗಳು ಹೇಳ್ತಾರೆ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಇನ್ನು ಮುಂದಕ್ಕೆ ನಡೆಯೋ ಪ್ರಶ್ನೆ ಇಲ್ಲ, ನಡೆಯಕ್ಕೆ ಬಿಡಲ್ಲ. ಲಂಚದ ಪ್ರಶ್ನೆನೇ ಇಲ್ಲ. ಅದಂತೂ ಕಾಯ್ದೆ ಬೇರೆ ತಂದಿಲ್ವಂತ ಇನ್ನುವೆ. ಇಲ್ಲೆಲ್ಲ ಖರ್ಗೆ ಅವ್ರು ಹೇಳಿದ್ ನೋಡಿದೆ, ಪ್ರಿಯಾಂಕಾ ಖರ್ಗೆ. ಪಾಪ ಆ ಖರ್ಗೆ ಅವ್ರದ್ದು ಹೇಳಲ್ಲ, ಈಗ ಪ್ರಿಯಾಂಕಾ ಖರ್ಗೆ ಹೇಳಿದ್ರು ಭ್ರಷ್ಟಾಚಾರ ಕಾಯ್ದೆ ಇನ್ನು ನಾವು ಪಾಸ್ ಮಾಡಕ್ಕಾಗಿಲ್ಲ, ತರಬೇಕು. ಯಾವ ಕಾಯ್ದೆ ತಂದು ಏನ್ ಮಾಡ್ತಿರ್ರಿ? ಈ ದೇಶದಲ್ಲಿ ನೋಡ್ತಾ ಇದ್ದೀನಿ ನಾನು, ಎಷ್ಟೆಷ್ಟು ಹೊಸ ತಿದ್ದುಪಡಿಗಳನ್ನು ತಂದು ಎಷ್ಟರ ಮಟ್ಟಿಗೆ ನಿಮ್ಮ ಪಾರದರ್ಶಕತೆ ನಿಮ್ಮ ಆಡಳಿತದಲ್ಲಿ ನಡೆಸ್ಕೊಂಡ್ ಬರ್ತಾ ಇದ್ದೀರಿ ಅನ್ನೋದನ್ನು ನೋಡಿದ್ದೀನಿ ನಾನು. ಇವತ್ತು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರ ಇಲಾಖೆ ಹಿಂದೆ ಅವರು ಯಾವೊಂದು ಪಂಚಾಯತ್ ರಾಜ್ ಇಲಾಖೆನ ನಡೆಸ್ತಾ ಇದ್ದಾರಲ್ಲಪ್ಪ, ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್, ಈಗ ಗೃಹ ಸಚಿವರಾಗೋದಕ್ಕಿಂತ ಮುಂಚೆ ಇಲ್ಲಿಗಲ್ ವೇನಲ್ಲಿ 16 ಜನಕ್ಕೆ 24 ಜನಕ್ಕೆ ಇದು ಅವ್ಯವಹಾರ ಆಗಿದೆ ಅಂತೇಳಿ ಗೊತ್ತ ಮೇಲೂ ಕೋರ್ಟ್ ಆದೇಶಗಳ ನಡುವೆನೂ ತರಾತುರಿಲಿ ಇಷ್ಟೆಲ್ಲ ಕೊಡಬಾರದು ಅಂತ DPR ಲೆಟರ್ ಬರೆದ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಲ್ಲಪ್ಪ. ಇಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಲ್ಲ ಖರ್ಗೆ ಅವರೇ, ಯಾಕೆ ತರಾತುರಿಲಿ ಕೊಟ್ರಿ ಈ ಅಪಾಯಿಂಟ್ಮೆಂಟ್ನ? ನೀವತ್ತು ಇಷ್ಟೆಲ್ಲ ಕೊಟ್ಟರಲ್ಲ ರಿಪೋರ್ಟ್, ಈಗ ಆ ರಿಪೋರ್ಟ್ ಏನ್ ಮಾಡಿದಿರಿ? ನೀವು ಅವತ್ತು ಪಂಚಾಯತ್ ರಾಜ್ ಇಲಾಖೆ ಮಂತ್ರಿಯಾಗಿ ಇಷ್ಟೆಲ್ಲ ಅವ್ಯವಹಾರಗಳು ನಡೆದಿದ್ರು ಅಪಾಯಿಂಟ್ಮೆಂಟ್ ಕೊಟ್ಟು ಸಂಬಳ ತಗತ್ತವ್ರೆಲ್ಲರನ್ನು ಯಾಕೆ ತರಾತುರಿಲಿ ಕೊಟ್ರಿ? ಇದೆಲ್ಲ ತನಿಖೆ ಮಾಡಲಿಲ್ವಾ? ಬಹಳ ಪಾರದರ್ಶಕವಾದ ಆಡಳಿತ ಕೊಡ್ತಾರಂತೆ. 24 ಜನ ಏನು RSS ಅಕೌಂಟು ಕೇಳದೆ ಪ್ರತಿನಿತ್ಯ ಯಾವ ಅಕೌಂಟ್ ಕೇಳಿ ಏನ್ರಿ ನೀವು ಮಾಡಿರೋ ಕೆಲಸಕ್ಕೆ ನೀವೇನು ಉತ್ತರ ಕೊಡ್ತೀರಿ? ಏನಾದರೂ ನಿಮಗೆ ಅಲ್ಪ ಸ್ವಲ್ಪ ನಿಮ್ ನಾಲಿಗೆ ಪದಬಳಕೆ ಮಾಡುತ್ತಲ್ಲ, ಆ ನಾಲಿಗೆ ಗೌರವ ಕೊಡಬೇಕು ಅಂತೀರೋ ಯು ಮಸ್ಟ್ ರಿಸೈನ್ ಇಮಿಡಿಯೇಟ್ಲಿ. ಪಾರದರ್ಶಕ ಆಡಳಿತ ತೋರಿಸಬೇಕು ಅಂದ್ರೆ, ಮಾಡಬೇಕು ಅಂದ್ರೆ ಇಲ್ಲೆಲ್ಲ ಇದೆ. ಇಲ್ಲಿ ಏನೇನಾಗಿದೆ ರಿಪೋರ್ಟ್ಗಳು ಇಷ್ಟೆಲ್ಲ ಬಂದ್ರು ಇದರಲ್ಲಿ ಯಾಕೆ ನೀವು ಅಪಾಯಿಂಟ್ ಮಾಡಿದ್ರಿ? ಅದೇ 2014-15 ಯಾವುದೋ ಒಂದು ಕಂಪ್ಲೇಂಟ್ ಬಂತು ಹೇಳಿ 362 ಜನದ ಅಪಾಯಿಂಟ್ಮೆಂಟ್ ನ ಸ್ಟಾಪ್ ಮಾಡಿದ್ರಲ್ಲ. ಇದನ್ನ ಯಾಕಪ್ಪ ಕೊಟ್ಟೆ? ಅಪಾಯಿಂಟ್ಮೆಂಟ್ ಆಗಿದ್ರೆ ನಿಮ್ಮ ಇಲಾಖೆನಲ್ಲಿ ತರಾತುರಿಲಿ ಕೊಟ್ಟಿದ್ಯಾಕೆ? ಇಷ್ಟೆಲ್ಲ ಅಕ್ರಮ ನಡೆದಿದೆ ಅಂತಕ್ಕಂಥದ್ದು ಪ್ರೂವ್ ಆಗಿದೆ. ಇಲ್ಲಿ ಈಗಾಗಲೇ 1 ವರ್ಷದ ಸಂಬಳ ತಗೋತಾವ್ರೆ. ನೀವು ಕೇಟ್ ನನಗೆ ಪವರ್ ಇದ್ದಿದ್ರೆ ಕೇಟಿ ಸ್ಕ್ರಾಪ್ ಅಲ್ಲಿ ಆ QPSC ಅದಕ್ಕೆ ನಡೀತಾ ಇದೆ ಅಲ್ಲಿ. ಏನು ಇವರ ಲೀಡರು ಡೆಲ್ಲಿ ಒಳಗೆ ಯುವಕರಿಗೆ ನ್ಯಾಯ ದೊರಕಬೇಕು. ಏನ್ ದಿನ ಹೊಡೆದಿದ್ದ ಲೆಕ್ಚರ್ಗಿರಿ. ಇಲ್ಲೇನು ಮಾಡ್ತಾ ಇದ್ದೀರಿ? ಬೀದಿಲಿ ನಿಮ್ಮ ಅಪಾಯಿಂಟ್ಮೆಂಟ್ಗಳು ಇವತ್ತು ನೀವು ನೇಮಕ ಮಾಡಬೇಕು. 18 ಜನ ಮೆಂಬರ್ಸ್ ಇವತ್ತು ಈ ಸರ್ಕಾರದಲ್ಲಿ ಮಾಡಿರೋದು KPSC ಮೆಂಬರ್ಗಳನ್ನ 18 ಜನ. ಯಾವ ಆಧಾರದ ಮೇಲೆ ಮಾಡಿದ್ರಿ ನಿಮ್ಮ ಸಚಿವ ಸಂಪುಟಗಳಲ್ಲಿ?
ಇಷ್ಟೆಲ್ಲ ಮಾತಾಡೋದು ನಿಮ್ಮ ಸಚಿವ ಸಂಪುಟದಲ್ಲಿ ಇದು ನಡೀತಿರೋ ತಪ್ಪು ಅಂತ ನೀವು ಮಾತಾಡಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಜ್ಞಾನೇಂದ್ರ ಕುಮಾರ್ ನನ್ನ ಗಮನಕ್ಕೆ ತಂದು ಹೇಳ್ಬಿಟ್ಟು ಹೋಗವನೆ ಬರ್ತಾನೆ 2 ದಿವಸಕ್ಕೆ. ನೀವೇ ಅಲ್ವ ಹೇಳಿಕೆ ಕೊಟ್ಟಿರೋರು? ಗೃಹ ಇಲಾಖೆ ನಿಮಗೆ ಗೊತ್ತಿಲ್ವಾ? ಎಲ್ಲವನ್ನಂತ ಗೊತ್ತಿಲ್ವಾ? ಈಗ ಅಲ್ಲಿ ಎಷ್ಟು ಶಿಸ್ತುಬದ್ಧವಾಗಿ ನಿಮ್ಮ ಇಲಾಖೆ ನಡೀತಾ ಇದೆ. ನೀವು ಬಂದ ಮೇಲೀಗ ಇದು ಈಗಾಗಲೇ ರಿಪೋರ್ಟ್ ಬಂದಿರತಕ್ಕಂಥದ್ದಕ್ಕೆ ಎಲ್ಲಾ ರೀತಿಯಲ್ಲಿ ಇದು ಅಕ್ರಮ ಅಂತಕ್ಕಂಥದ್ದು ಗೊತ್ತಿದ್ದು ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದಿರಲ್ಲಪ್ಪ. ನೀವು ಪರಿಶುದ್ಧವಾಗಿದ್ದೀರಾ? ಇದನ್ನ ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಯಾತಕ್ಕೆ ಇದನ್ನ ಕೊಟ್ಟಿದ್ದೀರಿ? ಅಪಾಯಿಂಟ್ಮೆಂಟ್ ಹೆಂಗ್ ಕೊಟ್ರಿ? ಇಲ್ಲ ಇದರಲ್ಲಿ ಏನ್ ನಡೆದಿದೆ ತನಿಖೆ ಮಾಡಿ ಹೇಳ್ತೀರಾ? ಇದು ಈ ರಾಜ್ಯದಲ್ಲಿ ಎಲ್ಲಾ ಸಂಸ್ಥೆಗಳನ್ನ ಕೂಲುಗೆಡಿಸಿರೋದು. ಸಂಸ್ಥೆಗಳು ಕೂಲುಗೆಟ್ಟಿಲ್ಲ, ಕೂಲುಗೆಡಿಸ್ತಾ ಇರೋರು ನೀವು ಸರಿಯಾಗಿದ್ರೆ ಆ ಸಂಸ್ಥೆಗೆ ಮೆಂಬರ್ಗಳನ್ನ ಆಯ್ಕೆ ಮಾಡಬೇಕಾದ್ರೆ ಸರಿಯಾದ ವ್ಯಕ್ತಿಗಳನ್ನು ನೀವು ಆಯ್ಕೆ ಮಾಡಿದ್ರೆ ಪ್ರಾಮಾಣಿಕರನ್ನ ಯಾತಕ್ಕಾಗುತ್ತೆ? ಇವತ್ತು ಮಾರಾಟಕ್ಕೆ ಇಟ್ಟಿದ್ದೀರಿ ಈ ಸದಸ್ಯತ್ವ, ಕೆಪಿಎಸ್ಸಿ ಸದಸ್ಯತ್ವನೂ. ಅದಕ್ಕೆ ಮೌಲ್ಯ ಫಿಕ್ಸ್ ಮಾಡ್ಕೊಂಡು ನೀವು ಮೆಂಬರ್ಗಳು ಮಾಡ್ತೀರಿ. ಎಷ್ಟು ಕೊಡಬೇಕು ನಿಮಗೆ? ಯಾವ ತರ ನಡೀತಿದೆ ಇವತ್ತು ಬೀದಿಲಿ ಚರ್ಚೆ ಇದೆ. ಯಾವ ತರ ನಡೀತದೆ ಅಪಾಯಿಂಟ್ಮೆಂಟ್ ಅಂತೇಳಿ 18 ಜನ ಅವಶ್ಯಕತೆ ಇದೆಯಾ ಇಲ್ಲಿ? ಆ 18 ಜನಕ್ಕೆ ಅಲ್ಲಿ ಕುರ್ಚಿ ಇದಾವೋ ಗೊತ್ತಿಲ್ಲ, ಕುರ್ಚಿ ಟೇಬಲ್ ರೂಮ್ಗಳಿದಾವೋ ಇಲ್ಲೋ ಗೊತ್ತಿಲ್ಲ. ವಿಕಾಸಸೌಧದಲ್ಲಿ ಆ ಮರದ ಕೆಳಗೆ ಕೂತ್ಕೊತಾರೆ ಗೊತ್ತಿಲ್ಲ. ಮೆಂಬರ್ಗಳು ಹೋಗಿ ಅಲ್ಲಿ ಹೋದ್ರೆ ಜಾಗಿಲ್ದೆ ಉದ್ಯೋಗ ಸೌಧ 18 ಜನ ಮೆಂಬರ್ಸ್ ಯಾರಪ್ಪ ಮಾಡಿದ್ದು? ಇವ್ರಿಗೆ ಕೊಟ್ಟುಬಿಟ್ರೆ ಕೆಪಿಎಸ್ಸಿನ ಇದನ್ನ ಇವ್ರಿಗೆ ಪವರ್ ಇದ್ರೆ ಇನ್ನೇನು ಪವರ್ ಇದಕ್ಕಿಂತ ಏನು ಕೊಡಬೇಕು ನಿಮಗೆ? ಇಲ್ಲಿ ಮೆಂಬರ್ ನೀವು ಬೇವಿನ ಮರ ನೆಟ್ಬಿಟ್ಟು ಮಾವಿನಕಾಯಿ ಕೊಡ್ಲಿಲ್ಲ, ಕಿತ್ಲೆಹಣ್ಣು ಕೊಡ್ಲಿಲ್ಲ ಅಂದ್ರೆ ಕೊಡ್ತದ ಬೇವಿನ ಮರ? ನಿಮ್ಮಲ್ಲಿದೆ ಲೋಪದೋಷ. ಇಲ್ಲಿ ಜಾತಿ ಹೆಸರಿನಲ್ಲಿ ಆ ಜಾತಿನಲ್ಲಿ ಮಾಡಿದ್ರೆ ಆ ಜಾತಿ ಓಟ್ ನಮಗೆ ಬರುತ್ತೆ, ಇಲ್ಲ ಇಷ್ಟು ದುಡ್ಡು ತಗೊಂಡ್ರೆ ಅವನು ಪರಿಶುದ್ಧವಾಗಿರ್ತಾನೆ ದುಡ್ಡು ಕೊಟ್ಟು ಬಂದ್ರೆ, ಈ ಅಳತೆ ಹೋಗಿ ಇಟ್ಕೊಂಡು ನೀವು ಅಪಾಯಿಂಟ್ಮೆಂಟ್ ಮಾಡಿದ್ರೆ ಕೆಪಿಎಸ್ಸಿಯಲ್ಲಿ ಉಳಿಸ್ತೀರಿ ನೀವು. ಇನ್ನ 50 ವರ್ಷ ಆದರೂ ಇಂಥ ಆಡಳಿತ ನಡೆಸ್ಕೊಂಡು ನೀವು ಆ ಕೆಪಿಎಸ್ಸಿ ಉದ್ಧಾರ ಮಾಡ್ತೀರಾ ನೀವು? ನಿಮಗೆ ಗೊತ್ತಿಲ್ವಾ ಇಲ್ಲಿ ಏನು ನಡೀತಿದೆ? ಹೇಳಿ ಸರ್.